ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ. ಆತ್ಮೀಯರೇ, BJಪಿಗರು ಜೋರಾಗ್ತಾ ಇದ್ದಾರೆ, ಜೋರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಒಂದಾಗಿದ್ದೀವಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ, ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆಯಲ್ಲಂತೂ ಇವತ್ತಿನಿಂದ ನಮ್ಮ ಯತ್ನಾಳರ ಭಾಷಣ ಯಾವ ರೀತಿ ಇರ್ಬೋದು, ಏನೇನು ಮಾಡ್ಬೋದು, ಎಷ್ಟರ ಮಟ್ಟಿಗೆ ಕಂಪನವನ್ನು ಹುಟ್ಟಿಸ್ಬೋದು, ಹಿಂದುತ್ವವಾದಿಗಳ ಮತಗಳನ್ನು ಜೊತೆಗೆ ಇನ್ನುಳಿದ ಮತಗಳನ್ನು ಭೇಟಿಯಾಡುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆದೀತು ಅನ್ನೋ ಬಗ್ಗೆ ಚರ್ಚೆನೂ ಶುರುವಾಗಿಬಿಟ್ಟದ. ಯಾಕಂದರೆ ಈಗಾಗಲೇ ಪ್ರಮುಖ ವಿರೋಧಿ ಯಾರಪ್ಪ ನಮ್ಮ ಯತ್ನಾಳರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳರಿಗೆ ಅಂದರೆ ಒಂದಿದ್ದು ನಮ್ಮ ಯಡಿಯೂರಪ್ಪನವರು, ಅವ್ರ ಮಗ ವಿಜಯೇಂದ್ರ, ಅವ್ರ ಫ್ಯಾಮಿಲಿ ಒಟ್ಟಾರೆ ಅವರೇ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಬರಲಪ್ಪ ಅಂತೇಳಿ. ಯಾಕಂದ್ರೆ ಉಚ್ಚಾಟನೆ ಆದಿದ್ದು ಇವರು ವಿರೋಧವಾಗಿ ಮಾತಾಡಿ ನಮ್ಮ ಈ ಗೌಡರು ಹೊರಗೆ ಬಂದುಬಿಟ್ಟಿದ್ರು. ಈಗ ಹೊರಗೆ ಬಂದ ಮೇಲೆ ಅವರು ಒಂದು ರೀತಿ ಏಕಾಂಗಿ ಆದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ. ಮಾತಾಡ್ತಾರಷ್ಟೇ ಇನ್ನುಳಿದ ಅವ್ರ ಫ್ರೆಂಡ್ಸ್ ಭಿನ್ನಮತಿಯವರು, ಆದ್ರೆ ಯಾರೂ ಅವ್ರ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅವ್ರಿಗೂ ತಪ್ಪು ಮಾಡಿದ್ನೇನೋ ಅನ್ನೋದು ಭಾವ ಇರಬಹುದಿಲ್ಲ ಅಂತಲ್ಲ. ಹೀಗಾಗಿ ನಮ್ಮ ವೀರಣ್ಣ ಚರಂಜ ಮಾಡ್ರಪ್ಪರ ಫೋನ್ ಮಾಡಿದ್ರೆ ಸಾಕ, ನಾ ಬಂದುಬಿಟ್ಟೆ ಅನ್ನುವಂಥ ಮಾತನ್ನು ಅವ್ರು ಆಡುವಂಥ ಮಾತು ಕೇಳಿದಾಗ ಸಹಜವಾಗಿ ಅನ್ನಿಸ್ತದೆ ಅವರು ಪಾಪ ಸೋಲ್ತಾ ಇದ್ದಾರೆ ಮಾನಸಿಕವಾಗಿ ಅಂತ. ಏನೂ ಇರಲಿ, ಇದರಿಂದಾಗೆ ಎಷ್ಟರ ಮಟ್ಟಿಗೆ BJಪಿಗೆ ಅದರಲ್ಲೂ ಬಾಗಲಕೋಟೆಯಲ್ಲಿ ನಮ್ಮ ವೀರಣ್ಣ ಚರಂತಿ ಮಾಡ್ರಿಗೆ ಗೆಲ್ಲೋದಕ್ಕೆ ಒಂದು